ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಬಗ್ಗೆ ಏನೇನು ವಿಷಯ ಇದೆ ಅಂತ ನೋಡೋಣ. ಚಿನ್ನ ಬೆಳ್ಳಿಯ ಖರೀದಿಯ ಹೊರತಾಗಿ ನಮ್ಮ ಜೀವನವನ್ನ ಬದಲಿಸುವ ಕರ್ಮವನ್ನ ಕಳೆಯುವ ವಿಚಾರದಲ್ಲಿ ಈ ಅಕ್ಷಯ ತೃತೀಯದ ದಿನವನ್ನ ಹೇಗೆ ಉಪಯೋಗ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಖಂಡಿತ ವಿಡಿಯೋ ಕೊನೆ ತನಕ ನೋಡಿ. ನನ್ನ ವಿಡಿಯೋ ನೋಡಿದಾಗ ನಿಮಗೆ ಜ್ಞಾನದ ಜೊತೆಗೆ ನಿಮ್ಮ ಜೀವನವನ್ನ ಬದಲಿಸಿ ಚೇಂಜಸ್ ಬರಲಿ ಎನ್ನುವ ಉದ್ದೇಶದಿಂದ ಕೆಲವೊಂದು ಡೆಪ್ತ್ ವಿಚಾರವನ್ನ ವಿವರವಾಗಿ ಹೇಳುವ ಪ್ರಯತ್ನ ನನ್ನದು. ಖಂಡಿತ ಉಪಯೋಗಿಸಿಕೊಳ್ಳಿ, ಜೀವನವನ್ನ ನೋಡುವ ದೃಷ್ಟಿ ಬದಲಾಗಲಿ ಅಂತ ನನ್ನ ಆಶಯ. ಅಕ್ಷಯ ತೃತೀಯದ ಬಗ್ಗೆ ಏನು ಹೇಳಿದ್ರು ಕಡಿಮೆನೆ. ನಿಮಗೆ ನಿಮ್ಮ ಭಾಗ್ಯ ಬದಲಾಗಬೇಕು, ಯಾವುದೇ ಕೆಲಸದಲ್ಲಿ ಫಲ ಸಿಗ್ತಿಲ್ಲ ಅಂತ ಅನ್ನಿಸಿದ್ದಲ್ಲಿ ಈ ಅದ್ಭುತ ಪವರ್ಫುಲ್ ಎನರ್ಜಿ ಇರುವ ದಿನವನ್ನ ಖಂಡಿತ ಮಿಸ್ ಮಾಡಿಕೊಳ್ಬೇಡಿ. ಅಕ್ಷಯ ತೃತೀಯದ ಅರ್ಥ ಏನು ಅಂತ ನೋಡಿದ್ರೆ, ಅಕ್ಷಯ ಅಂದ್ರೆ ಎಂದಿಗೂ ಕ್ಷಯವಾಗದೇ ಇರುವಂತಹದ್ದು, ಅಂದ್ರೆ ಕಡಿಮೆಯಾಗದೆ ಇರುವುದು ಅಂತ, ಶಾಶ್ವತವಾಗಿ ಇರುವಂತಹದ್ದು ಅಂತ. ತೃತೀಯ ಅಂದ್ರೆ ಚಂದ್ರಮಾಸದ 3ನೇ ತಿಥಿ, ಅಂದ್ರೆ ತೃತೀಯ ಅಥವಾ ತದಿಗೆ, ಅಕ್ಷತದಿಗೆ ಅಂತ ಕೂಡ ಹೇಳ್ತಾರೆ. ಮೊದಲಿಗೆ ಈ ದಿನ ನಡೆದ ಕೆಲವು ಪೌರಾಣಿಕ ಘಟನೆಗಳ ಬಗ್ಗೆ ಹೇಳ್ತೀನಿ. ಆಮೇಲೆ ನೀವು ಏನೇನು ಮಾಡಬೇಕು ಅದರ ಬಗ್ಗೆ ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ಮೊದಲಿಗೆ ವಿಷ್ಣುವಿನ ದಶ ಅವತಾರಗಳಲ್ಲಿ 6ನೇ ಅವತಾರವಾದ ಸಾಕ್ಷಾತ್ ಪರಶುರಾಮ ಅವತಾರವೆತ್ತಿದ ದಿನ. ಮಹಾಭಾರತದ ಕಾಲದಲ್ಲಿ ದ್ರೌಪದಿಗೆ ಸೂರ್ಯದೇವರು ಅಕ್ಷಯ ಪಾತ್ರೆಯನ್ನ ಕೊಟ್ಟ ದಿನ. ಅಂದ್ರೆ ಇದು ಅಭಾವದಲ್ಲೂ ದೈವ ಸಹಾಯ ಇರುವುದು ಎಂಬ ಅರ್ಥವನ್ನ ಸೂಚಿಸುತ್ತೆ. ಭಗೀರಥ ಮುನಿಯು ತಪಸ್ಸಿನಿಂದ ಗಂಗಾ ನದಿ ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದ ದಿನ ಕೂಡ ಅಂತ ಹೇಳ್ತಾರೆ ಅಕ್ಷಯ ತೃತೀಯವನ್ನ. ಇದು ಶುದ್ಧೀಕರಣ ಮತ್ತು ಕರ್ಮ ವಿಮೋಚನೆಯ ಸಂಕೇತ. ಹಾಗೆ ಶ್ರೀಕೃಷ್ಣ ಮತ್ತೆ ಸುಧಾಮನ ಕತೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಶ್ರೀಕೃಷ್ಣ ತನ್ನ ಸ್ನೇಹಿತ ಸುಧಾಮನ ದಾರಿದ್ರ್ಯವನ್ನ ದೂರ ಮಾಡಿದ ದಿನ. ಇದು ನಿಸ್ವಾರ್ಥ ಸ್ನೇಹ ಮತ್ತು ಭಕ್ತಿಯ ಫಲವನ್ನ ಸೂಚಿಸುತ್ತೆ. ಇಷ್ಟೆಲ್ಲ ಮಹತ್ವದ ಕಾರ್ಯಗಳು ನಡೆದಂತಹ ಈ ದಿನ, ಅಂದ್ರೆ ಈ ಅಕ್ಷಯ ತೃತೀಯದ ದಿನ, ಯಾವುದೇ ಮುಹೂರ್ತ ನೋಡದೇನೆ ಮನೆ ಗೃಹ ಪ್ರವೇಶ ಮಾಡಬಹುದು, ಮದುವೆ ಮಾಡಬಹುದು, ಉಪನಯನ ಮಾಡಬಹುದು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು, ಯಾವುದಾದ್ರೂ ಮಂತ್ರ ದೀಕ್ಷೆ ತಗೊಳ್ಬೇಕು ಅಂತ ಯೋಚಿಸ್ತಾ ಇದ್ರೆ ಅದನ್ನ ತಗೊಳ್ಬಹುದು. ಹಾಗೆಯೇ ದೀಕ್ಷೆ ಇಲ್ಲದೆ ಹೇಳುವಂತಹ ಯಾವುದೇ ಮಂತ್ರ ಪಠಣೆ ಇವತ್ತಿಂದ ಅಂದ್ರೆ ಅಕ್ಷಯ ತೃತೀಯದ ದಿನ ಶುರು ಮಾಡಬಹುದು. ತುಂಬಾ ದಿನಗಳಿಂದ ನಾನು ಕೂಡ ಈ ಮಂತ್ರ ಸ್ತೋತ್ರ ಸ್ಟಾರ್ಟ್ ಮಾಡಬೇಕು ಅಂತ ಅಂದುಕೊಂಡಿದ್ರು ಇನ್ನೂ ಪ್ರಾರಂಭ ಮಾಡಿಲ್ಲ ಅನ್ನುವವರು ಈ ದಿನ ಪ್ರಾರಂಭಿಸಬಹುದು. ಅತ್ಯಂತ ಶುಭದ ಕಾಲ. ಪುರಾಣಗಳಲ್ಲಿ ಹೇಳಿರುವಂತೆ ಈ ದಿನದಲ್ಲಿ ಭೂಮಿಯ ಮೇಲೆ ಪಾಸಿಟಿವ್ ಎನರ್ಜಿ ಅತ್ಯಂತ ಹೆಚ್ಚು ಇರುತ್ತೆ. ಇಂತಹ ದಿನ ನೀವು ಮಂತ್ರ ಶ್ಲೋಕ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೂ ಒಳ್ಳೆಯ ಕಾಲ. ಆದರೆ ಅಕ್ಷಯ ತೃತೀಯದ ದಿನ ಕೇವಲ ಚಿನ್ನ ಬೆಳ್ಳಿ ಆಭರಣ ಖರೀದಿಗಾಗಿ ಇರುವ ದಿನ ಅಂತ ಮಾತ್ರ ನೋಡೋದು ಅಲ್ಲ. ಅಂದ್ರೆ ಈ ದಿನ ನೀವು ಮಾಡುವ ಪುಣ್ಯದ ಕೆಲಸ, ದಾನ, ಜಪ, ಸಾಧನೆ ಯಾವುದು ಮಾಡಿದ್ರೂ ಅದು ಮಲ್ಟಿಪ್ಲೈ ಆಗಿ ಜೀವನದಲ್ಲಿ ಮರಳಿ ಬರುತ್ತೆ. ಸೊ ಹಾಗಾಗಿ ಆದಷ್ಟು ಒಳ್ಳೆಯ ಕೆಲಸವನ್ನೇ ಮಾಡಿ. ಅಂದ್ರೆ ನೀವು ಯಾವ ಕೆಲಸ ಮಾಡಿರ್ತೀರಿ ಅದು ಮಲ್ಟಿಪ್ಲೈ ಆಗಿ ಬರುತ್ತೆ. ಕೆಟ್ಟ ಕೆಲಸ ಮಾಡಿದ್ರೆ ಆ ಕೆಟ್ಟ ಕೆಲಸದ ಫಲ ನಿಮ್ಗೆ ಏನ್ ಸಿಗ್ಬೇಕೋ ಅದನ್ನ ಮಲ್ಟಿಪ್ಲೈ ಆಗಿ ಬರುತ್ತೆ. ಹಾಗಾಗಿ ಒಳ್ಳೆ ಕೆಲಸವನ್ನೇ ಮಾಡಿ. ಇದರಿಂದ ಪಾಪಕರ್ಮಗಳು ಕಳೆದು ಬದುಕಿನಲ್ಲಿ ನೀವು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರ ಬೇಗ ಆಗಬಹುದು. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಪುಣ್ಯವನ್ನ ಸಂಗ್ರಹಿಸುವ ದಿನ ಇದು. ಆಮೇಲೆ ಈ ದಿನದ ಅತ್ಯಂತ ಪವರ್ಫುಲ್ ಕೆಲಸ ಏನು ಗೊತ್ತಾ? ಅಕ್ಷಯ ತೃತೀಯದ ದಿನ ಮಾಡಿದ ದಾನ
ಸಾಧಾರಣ ದಿನಕ್ಕಿಂತ 100 ಪಟ್ಟು ಹೆಚ್ಚು ಫಲ ಕೊಡುತ್ತೆ. ನೀವು ಅನ್ನದಾನ ಮಾಡ್ಬೋದು, ಬಟ್ಟೆ ದಾನ ಮಾಡ್ಬೋದು, ಹಣ ದಾನ ಮಾಡಬಹುದು ಅಥವಾ ಸರಳವಾಗಿ ಹಸಿದವರಿಗೆ ಊಟ ಕೊಡಬಹುದು. ಆದರೆ ಒಂದು ಸೀಕ್ರೆಟ್ ಏನಪ್ಪಾ ಅಂದರೆ, ದಾನ ಮಾಡಿದ ಬದಲಿಗೆ ನನಗೆ ಆ ಕೆಲಸ ಆಗುತ್ತೆ, ಈ ಕೆಲಸ ಆಗುತ್ತೆ, ನಾನು ಅವರಿಗೆ ದಾನ ಮಾಡೋದ್ರಿಂದ ನನಗೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವ ರಿಟರ್ನ್ ಬರಬೇಕು ಅನ್ನುವ ಪಾಲಿಸಿಯನ್ನು ಬಿಟ್ಟು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ದಾನ ಮಾಡಬೇಕು. ಈ ದಿನ ನೀವು ಮಾಡೋ ಸಾಧನೆ, ಧ್ಯಾನ, ಮಂತ್ರ ಜಪ, ಶಕ್ತಿ ಉಪಾಸನೆ ಎಲ್ಲದರಲ್ಲಿ ಫಲ ಬೇಗ ಸಿಗುತ್ತೆ. ಯಾಕೆಂದರೆ ಈ ದಿನದ ಎನರ್ಜಿ ನ್ಯಾಚುರಲ್ ಆಗಿ ನಿಮ್ಮ ಸಾಧನೆಗೆ ಸಪೋರ್ಟ್ ಮಾಡುತ್ತೆ. ಅಕ್ಷಯ ತೃತೀಯ ಒಂದು ರೀಸೆಟ್ ಬಟನ್. ಈ ದಿನ ನೀವು ಹಳೆಯ ನೆಗೆಟಿವ್ ಪ್ಯಾಟರ್ನ್ ಬಿಡಿ, ಹೊಸ ಪಾಸಿಟಿವ್ ಸಂಕಲ್ಪವನ್ನು ಇಡಿ. ಅದರಿಂದ ನಿಮ್ಮ ಡೆಸ್ಟಿನಿ ಕೂಡ ಬದಲಾಗಬಹುದು. ಆದರೆ ಈ ಸಲ 19 ಮತ್ತು 20 2 ದಿನವನ್ನು ಕೂಡ ಮಾಡುವಂತಹ ಎಲ್ಲ ಕಾರ್ಯಗಳಿಗೆ ಬಳಸಬಹುದು. 19ನೇ ತಾರೀಕು ಬೆಳಿಗ್ಗೆ 10:50 ಮೇಲೆ ಅಕ್ಷಯ ತೃತೀಯ ಪ್ರಾರಂಭವಾಗುತ್ತೆ. 20ನೇ ತಾರೀಕು ಬೆಳಿಗ್ಗೆ 8 ಗಂಟೆ ತನಕ ತೃತೀಯ ತಿಥಿ ಇರುತ್ತೆ. ಸೊ ಸೂರ್ಯೋದಯದ ಕಾಲದಲ್ಲಿ ಯಾವ ತಿಥಿ ಇರುವುದೋ ಅದನ್ನೇ ಆಚರಿಸುವುದು ಎಂಬುದು ಉಲ್ಲೇಖ ಇದ್ದರೂ ಕೂಡ 19ರಿಂದಾನೇ ಅಕ್ಷಯ ತೃತೀಯ ಪ್ರಾರಂಭ ಆಗುವುದರಿಂದ 2 ದಿನವನ್ನು ಉಪಯೋಗಿಸಬಹುದು. ಬ್ರಾಹ್ಮಿ ಮುಹೂರ್ತದ ಸಾಧನೆ ಮಾಡುವವರು 20ರ ಬೆಳಿಗ್ಗೆ 5ರಿಂದ ಮಾಡಬಹುದು. ಚಿನ್ನ ಬೆಳ್ಳಿ ಖರೀದಿ ಮಾಡುವವರು 19ನೇ ತಾರೀಕು ಮಾಡಿಕೊಳ್ಬೋದು, ಇಲ್ಲ 20ನೇ ತಾರೀಕಾದರೂ ಮಾಡಿಕೊಳ್ಬಹುದು. ಸಾಧನೆ ಮಾಡುವವರು ಎಂದಿನಂತೆ ನೀವು ದಿನ ಏನೇನು ಜಪ ಮಾಡ್ತಿರೋ ಅದನ್ನು ಮಾಡಿ. ನಮ್ಮಲ್ಲಿ ಲಲಿತಾಂಬಿಕೆ ಆರಾಧಕರು ಹೆಚ್ಚು ಇರೋದರಿಂದ ಲಲಿತಾ ಸಹಸ್ರನಾಮ ಹೇಳಿ, ಎಂದಿಗಿಂತ ಸ್ವಲ್ಪ ಹೆಚ್ಚು ಜಪ ಮಾಡಿ. ಆಗಲೇ ಹೇಳಿದ ಹಾಗೆ ಪಾಪ ಕರ್ಮಗಳನ್ನೆಲ್ಲ ಸುಡುವುದಕ್ಕೆ ಜಪ ಒಂದೇ ದಾರಿ. 2 ದಿನವನ್ನು ಉಪಯೋಗಿಸಿ. 20ನೇ ತಾರೀಕಿಗೆ ಸೂರ್ಯೋದಯದ ಕಾಲದಲ್ಲಿ ಅಕ್ಷಯ ತೃತೀಯ ಇರೋದರಿಂದ ಮುಖ್ಯ ಆಚರಣೆ 20ನೇ ತಾರೀಕಿನಂದು ಇದೆ. ಆದರೆ ಭಕ್ತಿ ಇದ್ದಾಗ 2 ದಿನದ ಆಚರಣೆ ಕೂಡ ಒಳ್ಳೆಯದೇ. 19ನೇ ತಾರೀಕು ದಾನ ಧರ್ಮ ಮಾಡುವವರು ಮಾಡಬಹುದು. ಸಾಯಂಕಾಲ ಇಲ್ಲ ಬೆಳಿಗ್ಗೆ 20ನೇ ತಾರೀಕು ಬೆಳಿಗ್ಗೆ ಕೂಡ ಮಾಡಬಹುದು. ಆದಷ್ಟು ಸಾತ್ವಿಕ ಆಹಾರದಲ್ಲಿ ಇರಿ. ದಾನ ಕೊಡುವ ಸಂದರ್ಭದಲ್ಲಿ ಎಂಟಿ ಸ್ಟಮಕ್ ಇರಬೇಕು ಅನ್ನುವ ರೂಲ್ ಏನಿಲ್ಲ. ಸ್ನಾನ ಮಾಡಿ ಸ್ವಚ್ಛವಾಗಿ ಶುದ್ಧ ಮನಸ್ಸಿನಿಂದ ಮಾಡಿದರೆ ಸಾಕು. ಯಾವ ಸಮಯದಲ್ಲಿ ದಾನ ಮಾಡಿದರೆ ಒಳ್ಳೆಯದು ಅನ್ನುವ ಪ್ರಶ್ನೆಗೆ ಅಕ್ಷಯ ತೃತೀಯದ ದಿನ ಪೂರ್ಣ ದಿನವೂ ಕೂಡ ಪುಣ್ಯಕಾಲ. ನೀವು ಬ್ಯುಸಿ ಇದ್ದಾಗ ಬೆಳಿಗ್ಗೆ ನಿಮಗೆ ದಾನ ಕೊಡುವ ಕೆಲಸವನ್ನು ಮಾಡೋದಕ್ಕಾಗೋದಿಲ್ಲ ಅಂತ ಇದ್ದಾಗ ಸಂಜೆ ಕೂಡ ದಾನ ಮಾಡಬಹುದು. ಈ ಸಮಯದಲ್ಲಿ ಬ್ರಹ್ಮಾಂಡದ ಎನರ್ಜಿ ಪ್ಯೂರ್ ಇರುತ್ತೆ. ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದಾಗ ಮೈಂಡ್ ಆಟೋಮೆಟಿಕಲಿ ಕಾಮ್ ಆಗುತ್ತೆ. ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾಜಲ ಇದ್ದಲ್ಲಿ ಸೇರಿಸಿಕೊಳ್ಳಿ, ಅದರಲ್ಲಿ ಸ್ನಾನ ಮಾಡ್ಬೋದು. ಗಂಗಾಜಲ ಇಲ್ಲದೇ ಇದ್ದಾಗ ತುಳಸಿ ದಳವನ್ನು ನೀರಿನಲ್ಲಿ ಹಾಕಿ ಆ ನೀರಿನಿಂದ ಸ್ನಾನ ಮಾಡ್ಬೋದು. ಇದು ನಿಮ್ಮ ವೈಬ್ರೇಷನನ್ನು ಇನ್ಸ್ಟಂಟಾಗಿ ಹೆಚ್ಚು ಮಾಡುತ್ತೆ. ಸ್ನಾನ ಮಾಡಿ ಬಂದಮೇಲೆ ಒಂದು ತುಪ್ಪದ ದೀಪವನ್ನು ಹಚ್ಚಿ, ಆ ತುಪ್ಪದ ದೀಪ ಹಚ್ಚುವಾಗ ದೀಪಕ್ಕೆ ಸ್ವಲ್ಪ ಅರಿಶಿಣವನ್ನು ಸೇರಿಸಿ, ಅಂದರೆ ತುಪ್ಪಕ್ಕೆ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿ ದೀಪವನ್ನು ಹಚ್ಚಿ. ಒಂದು ಸಿಂಪಲ್ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕೂಡ ಜಪವನ್ನು ಮಾಡಬಹುದು. ಮ್ಯಾನಿಫೆಸ್ಟ್ ಟೆಕ್ನಿಕನ್ನು ಮಾಡುವಂತಹವರು ಯಾವುದಾದರೂ ಒಂದು ವಿಷ್ನ ಬಗ್ಗೆ ಸ್ಟ್ರಾಂಗ್ ಆಗಿ ಸಂಕಲ್ಪ ಮಾಡಿ, ಒಂದೇ ವಿಷ್ ಇರಬೇಕು, ಆಲ್ರೆಡಿ ಆ ವಿಷ್ ಫುಲ್ಫಿಲ್ ಆಗಿದೆ ಅಂತ ಇಮ್ಯಾಜಿನ್ ಮಾಡಬೇಕು. ಆದರೆ ನೆನಪಿಡಿ, 2-3 ವಿಷ್ ಕೇಳಿದರೆ ಅದು ಬೇಗ ವರ್ಕ್ ಆಗೋದಿಲ್ಲ. ಆಮೇಲೆ ಇನ್ನೊಂದು ಅದ್ಭುತ ಟೆಕ್ನಿಕ್ ಅಂದರೆ, ಇರುವಂತಹ ಸಣ್ಣ ಸಣ್ಣ ವಸ್ತುಗಳಿಗೆ, ನಿಮ್ಮ ಜೀವನದಲ್ಲಿರುವಂತಹ ಸಂಬಂಧಗಳಿಗೆ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸೋದನ್ನು ಖಂಡಿತ ಮರಿಬೇಡಿ. ನಿಮ್ಮೆಲ್ಲರ ಜೀವನದಲ್ಲಿ ಚಿನ್ನ ಬೆಳ್ಳಿಯ ಜೊತೆಗೆ ಆಧ್ಯಾತ್ಮಿಕ ಪ್ರಗತಿ,
ಅಕ್ಷಯವಾಗಲಿ ಅಂತ ಆಶಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.